ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ 5th ಜುಲೈದು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. The Indian government has banned 59 Chinese applications by invoking its power under which act? ಯಾವ ಕಾಯ್ದೆಯಡಿ 59 ಚೈನೀಸ್ ಅಪ್ಲಿಕೇಶನ್ಗಳನ್ನು ಭಾರತ ಸರ್ಕಾರ ನಿಷೇಧಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಕ್ಟ್. ಮಾಹಿತಿ ತಂತ್ರಜ್ಞಾನ ಐಟಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಕಾಯ್ದೆಯ 69A ಅಡಿಯಲ್ಲಿ ಟಿಕ್ಟಾಕ್, ಯುಸಿ ಬ್ರೌಸರ್, ಕ್ಯಾಮ್ ಸ್ಕ್ಯಾನರ್ ಸೇರಿದಂತೆ 59 ಚೈನೀಸ್ ಮೊಬೈಲ್ ಅಪ್ಲಿಕೇಶನ್ಗಳನ್ನು ಭಾರತ ಸರ್ಕಾರ ನಿಷೇಧಿಸಿದೆ. ಎನ್ ಸ್ನೇಹಿತರೆ, ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಹೇಳಿಕೆಯ ಪ್ರಕಾರ ಈ ಅಪ್ಲಿಕೇಶನ್ಗಳು ಭಾರತದ ಸವರೆನಿಟಿ, ಇಂಟಿಗ್ರಿಟಿ, ಭಾರತದ ರಕ್ಷಣಾ ಮತ್ತು ಸಾರ್ವಜನಿಕ ಸುವ್ಯವಸ್ಥತೆಗೆ ಪೂರ್ವಗ್ರಹ ಪೀಡಿತವಾಗಿವೆ. ಭಾರತದ ಐಟಿ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಮಿನಿಸ್ಟರ್ ಸ್ನೇಹಿತರೆ ರವಿಶಂಕರ್ ಪ್ರಸಾದ್. The World Bank has approved $250 million loan for affordable housing projects of which Indian state? ಯಾವ ಭಾರತೀಯ ರಾಜ್ಯದ ಅಫೋರ್ಡೆಬಲ್ ಹೌಸಸ್ ಯೋಜನೆಗಾಗಿ ವಿಶ್ವ ಬ್ಯಾಂಕ್ $250 million ಸಾಲವನ್ನು ಅನುಮೋದಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ತಮಿಳುನಾಡು. ತಮಿಳುನಾಡಿನ ಕೈಗೆಟುಕುವ ವಸತಿ ಯೋಜನೆಗಳಿಗಾಗಿ ವಿಶ್ವ ಬ್ಯಾಂಕ್ $250 million ಸಾಲವನ್ನು ಅನುಮೋದಿಸಿದೆ. ಸ್ನೇಹಿತರೆ, ಭಾರತ ಸರ್ಕಾರ, ಇಂಡಿಯನ್ ಗೌರ್ಮೆಂಟ್, ತಮಿಳುನಾಡು ರಾಜ್ಯ ಸರ್ಕಾರ ಮತ್ತು ವರ್ಲ್ಡ್ ಬ್ಯಾಂಕ್ ಈ ಯೋಜನೆಗೆ ಸಂಬಂಧಿಸಿದಂತೆ ಕಾನೂನು ಒಪ್ಪಂದಗಳಿಗೆ ಸಹಿ ಹಾಕಿದೆ. ಸ್ನೇಹಿತರೆ, ಇದು ಕೈಗೆಟುಕುವ ವಸತಿಗಳಲ್ಲಿ ಖಾಸಗಿ ವಲಯದ ಭಾಗವಹಿಸುವಿಕೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ವಿಶ್ವ ಬ್ಯಾಂಕ್, ವರ್ಲ್ಡ್ ಬ್ಯಾಂಕ್ ಬಗ್ಗೆ ನೋಡೋದ್ರೆ ಸ್ನೇಹಿತರೆ, ವರ್ಲ್ಡ್ ಬ್ಯಾಂಕ್ದು ಹೆಡ್ ಕ್ವಾರ್ಟರ್ ಸ್ನೇಹಿತರೆ ವಾಷಿಂಗ್ಟನ್ DC, ಯುನೈಟೆಡ್ ಸ್ಟೇಟ್ಸ್ನಲ್ಲಿದೆ. ವರ್ಲ್ಡ್ ಬ್ಯಾಂಕ್ದು ಸ್ಥಾಪನೆ ಸ್ನೇಹಿತರೆ ಜುಲೈ 1944ನಲ್ಲಿ ಆಗಿದೆ. ವರ್ಲ್ಡ್ ಬ್ಯಾಂಕ್ದು ಪ್ರಸ್ತುತ ಪ್ರೆಸಿಡೆಂಟ್ ಸ್ನೇಹಿತರೆ ಡೇವಿಡ್ ಮಲ್ಪಾಸ್. ಇಂಟೆಲ್ ಕ್ಯಾಪಿಟಲ್ ಹ್ಯಾಸ್ ಬಾಟ್ ಹೌ ಮಚ್ ಇಕ್ವಿಟಿ ಸ್ಟೇಕ್ ಇನ್ ರಿಲಯನ್ಸ್ ಜಿಯೋ? ಇಂಟೆಲ್ ಕ್ಯಾಪಿಟಲ್ ರಿಲಯನ್ಸ್ ಜಿಯೋದಲ್ಲಿ ಎಷ್ಟು % ಷೇರುಗಳನ್ನು ಖರೀದಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, 0.39%. ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಮತ್ತು ಜಿಯೋ ಪ್ಲಾಟ್ಫಾರ್ಮ್ ಜುಲೈ 3ರಂದು 0.39% ಇಕ್ವಿಟಿ ಪಾಲನ್ನು ಖರೀದಿಸಲು ಇಂಟೆಲ್ ಕ್ಯಾಪಿಟಲ್ ಜಿಯೋ ಪ್ಲಾಟ್ಫಾರ್ಮ್ಗಳಲ್ಲಿ $1,894 ಕೋಟಿ ಹೂಡಿಕೆ ಮಾಡಿದೆ ಎಂದು ಘೋಷಿಸಿತು. ಇಂಟೆಲ್ ಬಗ್ಗೆ ನೋಡೋದ್ರೆ ಸ್ನೇಹಿತರೆ, ಇಂಟೆಲ್ದು ಹೆಡ್ ಕ್ವಾರ್ಟರ್ ಸ್ನೇಹಿತರೆ ಕ್ಯಾಲಿಫೋರ್ನಿಯಾ US ನಲ್ಲಿದೆ. ಇಂಟೆಲ್ದು ಫೌಂಡರ್ ಸ್ನೇಹಿತರೆ ಗಾರ್ಡನ್ ಮೂರೆ ಆ್ಯಂಡ್ ರಾಬರ್ಟ್ ನಾಯ್ಸ್. ರಿಲಯನ್ಸ್ ಬಗ್ಗೆ ನೋಡೋದ್ರೆ ಸ್ನೇಹಿತರೆ, ರಿಲಯನ್ಸ್ದು CEO ಸ್ನೇಹಿತರೆ ಮುಖೇಶ್ ಅಂಬಾನಿ. ರಿಲಯನ್ಸ್ದು ಹೆಡ್ ಕ್ವಾರ್ಟರ್ ಸ್ನೇಹಿತರೆ ಮುಂಬೈ, ಮಹಾರಾಷ್ಟ್ರನಲ್ಲಿದೆ. ವಿಚ್ ಸ್ಟೇಟ್ ಹ್ಯಾಸ್ ಲಾಂಚ್ ಬಲರಾಮ್ ಸ್ಕೀಮ್ ಟು ಪ್ರೊವೈಡ್ ಕ್ರೆಡಿಟ್ ಟು 7 lakh ಲ್ಯಾಂಡ್ಲೆಸ್ ಫಾರ್ಮರ್ಸ್? 7 ಲಕ್ಷ ಲ್ಯಾಂಡ್ಲೆಸ್ ಫಾರ್ಮರ್ಸ್ಗೆ ಸಾಲ ನೀಡಲು ಯಾವ ರಾಜ್ಯವು ಬಲರಾಮ್ ಯೋಜನೆಯನ್ನು ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಒಡಿಶಾ. ಕೊರೋನಾ ವೈರಸ್ ಏಕಾಏಕಿ ತೊಂದರೆಗಳನ್ನು ಎದುರಿಸುತ್ತಿರುವ ಲ್ಯಾಂಡ್ಲೆಸ್ ಫಾರ್ಮರ್ಸ್ಗೆ $1,040 ಕೋಟಿ ಕೃಷಿ ಸಾಲ ನೀಡಲು ಒಡಿಶಾ ರಾಜ್ಯ ಸರ್ಕಾರ ಬಲರಾಮ್ ಯೋಜನೆಯನ್ನು ಪ್ರಾರಂಭಿಸಿದೆ. ಬಲರಾಮ್ ಸ್ನೇಹಿತರೆ, ಈ ಯೋಜನೆಯಡಿ ಈ ಹಿಂದೆ ಕೃಷಿ ಸಾಲವನ್ನು ಪಡೆಯಲು ಸಾಧ್ಯವಾಗದ ಲ್ಯಾಂಡ್ಲೆಸ್ ಫಾರ್ಮರ್ಸ್, ಭೂಹೀನ ರೈತರು ಜಂಟಿ ಹೊಣೆಗಾರಿಕೆ ಗುಂಪುಗಳ ಮೂಲಕ ಸಾಲ ಪಡೆಯುತ್ತಾರೆ. ಸ್ನೇಹಿತರೆ, ನಬಾರ್ಡ್, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್, ನಬಾರ್ಡ್ ಸಹಯೋಗದೊಂದಿಗೆ ಈ ಯೋಜನೆಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಸ್ನೇಹಿತರೆ, ಗ್ರಾಮ ಕೃಷಿ ಕಾರ್ಮಿಕರು ಕ್ಷೇತ್ರ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಜಾರಿಗೆಗೊಳಿಸಲಿದ್ದಾರೆ. ಇಂಡಿಯಾ is planning to procure 21 MiG-29 fighter jets from which nation? ಯಾವ ರಾಷ್ಟ್ರದಿಂದ 21 MiG-29 ಯುದ್ಧ ವಿಮಾನಗಳನ್ನು ಖರೀದಿಸಲು ಭಾರತ ಯೋಜಿಸುತ್ತಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ರಷ್ಯಾ. ಭಾರತೀಯ ಸಶಸ್ತ್ರ ಪಡೆಗಳ ಯುದ್ಧ ಸಾಮರ್ಥ್ಯವನ್ನು ಹೆಚ್ಚಿಸಲು
ಕೇಂದ್ರ ರಕ್ಷಣಾ ಸಚಿವಾಲಯವು ಜುಲೈ 2ರಂದು 33 ಫ್ರಂಟ್ಲೈನ್ ಫೈಟರ್ ಜೆಟ್ಗಳು, ಶಿಪ್ನ ವ್ಯವಸ್ಥೆಗಳು ಮತ್ತು 38,900 ಕೋಟಿ ರೂಪಾಯಿಗಳ ಇತರ ಮಿಲಿಟರಿ ಯಂತ್ರಾಂಶಗಳನ್ನು ಖರೀದಿಸಲು ಅನುಮೋದನೆ ನೀಡಿದೆ. ಅಂಡ್ ಸ್ನೇಹಿತರೆ, ಹೊಸ ರಕ್ಷಣಾ ಒಪ್ಪಂದಗಳ ಅಡಿಯಲ್ಲಿ 21 MiG-29 ಯುದ್ಧ ವಿಮಾನಗಳನ್ನು ರಷ್ಯಾದಿಂದ ಖರೀದಿಸಲಾಗುವುದು. ನ್ಯಾಷನಲ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಡೇ ಇಸ್ ಸೆಲೆಬ್ರೇಟೆಡ್ ಎವ್ರಿ ಇಯರ್ ಆನ್ ವಿಚ್ ಡೇಟ್? ರಾಷ್ಟ್ರೀಯ ಚಾರ್ಟರ್ಡ್ ಅಕೌಂಟೆಂಟ್ಸ್ ದಿನವನ್ನು ಪ್ರತಿ ವರ್ಷ ಡ್ಯಾಶ್ ರಂದು ಆಚರಿಸಲಾಗುತ್ತದೆ. ನ್ಯಾಷನಲ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಡೇ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಜುಲೈ 1. ಚಾರ್ಟರ್ಡ್ ಅಕೌಂಟೆಂಟ್ಸ್ CA ಅನ್ನು ಗೌರವಿಸಲು ರಾಷ್ಟ್ರೀಯ ಚಾರ್ಟರ್ಡ್ ಅಕೌಂಟೆಂಟ್ಸ್ ದಿನವನ್ನು ವಾರ್ಷಿಕವಾಗಿ ಜುಲೈ 1ರಂದು ಆಚರಿಸಲಾಗುತ್ತದೆ. ಜುಲೈ 1. ಅಂಡ್ ಸ್ನೇಹಿತರೆ, ಈ ದಿನವು ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಕ್ಟ್ 1949ರ ಅಡಿಯಲ್ಲಿ 1949ರಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ICAI ಸ್ಥಾಪನೆಯ ದಿನವನ್ನು ಸೂಚಿಸುತ್ತದೆ. ICAIದು ಫುಲ್ ಫಾರ್ಮ್ ಸ್ನೇಹಿತರೆ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ. ICAIದು ಹೆಡ್ ಕ್ವಾರ್ಟರ್ ಸ್ನೇಹಿತರೆ ನವದೆಹಲಿಯಲ್ಲಿದೆ. ಅಂಡ್ ICAIದು ಪ್ರಸ್ತುತ ಪ್ರೆಸಿಡೆಂಟ್ CA ಅತುಲ್ ಕುಮಾರ್ ಗುಪ್ತಾ. ಸೊ ಪ್ರತಿ ವರ್ಷ ಜುಲೈ 1ರಂದು ನ್ಯಾಷನಲ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ದಿನವನ್ನು ಆಚರಿಸಲಾಗುತ್ತದೆ. ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ವಾಟ್ ಈಸ್ ದ ಥೀಮ್ ಫಾರ್ ನ್ಯಾಷನಲ್ ಡಾಕ್ಟರ್ಸ್ ಡೇ 2020? ನ್ಯಾಷನಲ್ ಡಾಕ್ಟರ್ಸ್ ಡೇ 2020ರ ಥೀಮ್ ಏನು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಲೆಸನ್ ದ ಮಾರ್ಟಾಲಿಟಿ ಆಫ್ COVID-19. ವೈದ್ಯರನ್ನು ಗೌರವಿಸಲು, ಡಾಕ್ಟರ್ಸನ್ನು ಗೌರವಿಸಲು ಮತ್ತು ಸಮಾಜಕ್ಕೆ ಅವರ 24 ಸೇವೆಯನ್ನು ಗುರುತಿಸಲು ಮತ್ತು ಅವರ ಸೇವೆಗಾಗಿ ವೈದ್ಯಕೀಯ ಕ್ಷೇತ್ರದ ವೃತ್ತಿಪರರಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ಭಾರತವು ಜುಲೈ 1ರಂದು ನ್ಯಾಷನಲ್ ಡಾಕ್ಟರ್ಸ್ ಡೇ ಅನ್ನು ಆಚರಿಸುತ್ತದೆ. ನ್ಯಾಷನಲ್ ಡಾಕ್ಟರ್ಸ್ ಡೇ. ಅಂಡ್ ಸ್ನೇಹಿತರೆ, ಭಾರತೀಯ ವೈದ್ಯಕೀಯ ಸಂಘವು 1991ರಲ್ಲಿ ಜುಲೈ 1ರಂದು ಮೊದಲ ನ್ಯಾಷನಲ್ ಡಾಕ್ಟರ್ಸ್ ದಿನವನ್ನು ಆಚರಿಸಿತು. ಅಂಡ್ ಸ್ನೇಹಿತರೆ, 2020ರ ನ್ಯಾಷನಲ್ ಡಾಕ್ಟರ್ಸ್ ಡೇದು ಥೀಮ್ ಲೆಸನ್ ದ ಮಾರ್ಟಾಲಿಟಿ ಆಫ್ COVID-19. Who authored the book titled भारतीय लोकतंत्र का कोरस कुछ बिसरी भिखारी ಧ್ವನಿಯಾ? ಭಾರತೀಯ ಲೋಕತಂತ್ರ ಕಾ ಕೋರಸ್ ಕುಚ್ ಬಿಸರಿ ಭಿಖಾರಿ ಧ್ವನಿಯಾ ಎಂಬ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಪ್ರಿಯಂವಾದ್. ಹಿಂದಿ ಸಾಹಿತ್ಯ ಬರಹಗಾರ ಪ್ರಿಯಂವಾದ್ ಅವರು ತಮ್ಮ ಹೊಸ ಪುಸ್ತಕ ಭಾರತೀಯ ಲೋಕತಂತ್ರ ಕಾ ಕೋರಸ್ ಕುಚ್ ಬಿಸಾರಿ ಭಿಖಾರಿ ಧ್ವನಿಯಾ ಅನ್ನು 2021ರಲ್ಲಿ ಬಿಡುಗಡೆ ಮಾಡಲಿದ್ದಾರೆ. ಅಂಡ್ ಸ್ನೇಹಿತರೆ, ಈ ಪುಸ್ತಕವು ಸ್ವಾತಂತ್ರ್ಯೋತ್ತರ ಭಾರತದ ಮೇಲೆ ಕೇಂದ್ರೀಕರಿಸುತ್ತದೆ ಮತ್ತು ಆ ಸಮಯದಲ್ಲಿ ದೇಶದ ರಾಜಕೀಯ ಅಡ್ಡಗಳನ್ನು ಗುರುತಿಸುತ್ತದೆ. ಅಂಡ್ ಸ್ನೇಹಿತರೆ, ಈ ಪುಸ್ತಕವು ಪೆಂಗ್ವಿನ್ ರ್ಯಾಂಡಮ್ ಹೌಸ್ ಇಂಡಿಯಾದ ಭಾರತೀಯ ಭಾಷಾ ಪ್ರಕಾಶನ ವಿಭಾಗವು ಪ್ರಕಟಿಸಲಿದೆ. ನೇಮ್ ದ ಕಂಟ್ರಿ ವಿಚ್ ಪಾರ್ಟಿಸಿಪೇಟೆಡ್ ಇನ್ ಪಾಸೆಕ್ಸ್ ನಾವಲ್ ಎಕ್ಸಸೈಸ್ ವಿತ್ ಇಂಡಿಯಾ. ಭಾರತದೊಂದಿಗೆ ಪಾಸೆಕ್ಸ್ ನಾವಲ್ ಎಕ್ಸಸೈಸ್ನಲ್ಲಿ ಭಾಗವಹಿಸಿದ ದೇಶವನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಜಪಾನ್. ಪರಸ್ಪರ ತಿಳುವಳಿಕೆಯನ್ನು ಉತ್ತೇಜಿಸುವ ಸಲುವಾಗಿ ಭಾರತೀಯ ನೌಕಾಪಡೆ ಮತ್ತು ಜಾಪನೀಸ್ ನೌಕಾಪಡೆ ಹಿಂದೂ ಮಹಾಸಾಗರದ ಪ್ರದೇಶದ ಮಾಲಾಕ್ಕಾ ಜಲಸಂಧಿಯ ಕಡೆಗೆ ಯುದ್ಧ ತಂತ್ರದ ಮತ್ತು ಸಂವಹನ ತರಬೇತಿಗಾಗಿ 1 ದಿನದ ನೌಕಾವ್ಯಾಯಾಮ ಪಾಸೆಕ್ಸ್ ನಡೆಸಿದೆ. ಪಾಸೆಕ್ಸ್ದು ಮೀನಿಂಗ್ ಸ್ನೇಹಿತರೆ ಪಾಸಿಂಗ್ ಎಕ್ಸಸೈಸ್. ಅಂಡ್ ಸ್ನೇಹಿತರೆ, ಈ ಪಾಸೆಕ್ಸ್ನ ಒಟ್ಟಾರೆ ವಿಷಯವು ಸದ್ಭಾವನಾ ತರಬೇತಿ ಮತ್ತು ತಿಳುವಳಿಕೆಯನ್ನು ಉತ್ತೇಜಿಸುವುದು. ವಿಚ್ ಕಂಟ್ರಿ ಪ್ಲಾನ್ ಟು ಹೋಸ್ಟ್ 2021 ಏಷ್ಯಾ ಪೆಸಿಫಿಕ್ ಎಕನಾಮಿಕ್ ಕೋಆಪರೇಷನ್ ಸಬ್ಮಿಟ್ ವರ್ಚುವಲಿ? 2021ರ ಏಷ್ಯಾ ಪೆಸಿಫಿಕ್ ಆರ್ಥಿಕ ಸಹಕಾರ ಶೃಂಗಸಭೆಯನ್ನು ವಾಸ್ತವಿಕವಾಗಿ ಆಯೋಜಿಸಲು ಯಾವ ದೇಶ ಯೋಜಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ನ್ಯೂಜಿಲೆಂಡ್. COVID-19 ಸಾಂಕ್ರಾಮಿಕ ರೋಗದಿಂದಾಗಿ ಅಕ್ಲೆಂಡ್ನಲ್ಲಿ ನಡೆಯಬೇಕಿದ್ದ 2021ರ ಏಷ್ಯಾ ಪೆಸಿಫಿಕ್ ಆರ್ಥಿಕ ಸಹಕಾರ ಶೃಂಗಸಭೆಯನ್ನು ನ್ಯೂಜಿಲೆಂಡ್ ರದ್ದುಗೊಳಿಸಿತು ಮತ್ತು ಸ್ನೇಹಿತರೆ ಇವಾಗ ವರ್ಚುವಲಿ
ವಾಸ್ತವ ಶೃಂಗಸಭೆಯನ್ನು ಮುನ್ನಡೆಸಲು ನಿರ್ಧರಿಸಿದೆ. ಇಪಿಇಸಿದು ಫುಲ್ ಫಾರ್ಮ್ ಸ್ನೇಹಿತರೆ ಏಷ್ಯಾ ಪ್ಯಾಸಿಫಿಕ್ ಎಕನಾಮಿಕ್ ಕಾರ್ಪೊರೇಷನ್. ಇಪಿಇಸಿದು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಸ್ನೇಹಿತರೆ ಡಾಕ್ಟರ್ ರಿಬಾಕಾ ಫಾತಿಮಾ ಆ್ಯಂಡ್ ಇಪಿಇಸಿದು ಹೆಡ್ ಕ್ವಾರ್ಟರ್ಸ್ ಸಿಂಗಾಪುರ್ನಲ್ಲಿದೆ. ಇಪಿಇಸಿದು ಸ್ಥಾಪನೆ ಸ್ನೇಹಿತರೆ 1989ನಲ್ಲಿ ಆಗಿದೆ. ಆ್ಯಂಡ್ ಸ್ನೇಹಿತರೆ ಇಪಿಇಸಿದು ಟೋಟಲ್ ಮೆಂಬರ್ ಕಂಟ್ರೀಸ್ 21. ಹೂ ಇಸ್ ದ ಗ್ರೇಟೆಸ್ಟ್ ಟೆಸ್ಟ್ ಬ್ಯಾಟ್ಸ್ಮನ್ ಆಫ್ ಇಂಡಿಯಾ ಆಸ್ ಪರ್ ವಿಸ್ಡನ್ ಪೋಲ್? ವಿಸ್ಡನ್ ಸಮೀಕ್ಷೆಯ ಪ್ರಕಾರ ಭಾರತದ ಗ್ರೇಟೆಸ್ಟ್ ಟೆಸ್ಟ್ ಬ್ಯಾಟ್ಸ್ಮನ್ ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ರಾಹುಲ್ ದ್ರಾವಿಡ್. ವಿಸ್ಡನ್ ಸಮೀಕ್ಷೆಯ ಪ್ರಕಾರ ಭಾರತದ ಗ್ರೇಟೆಸ್ಟ್ ಟೆಸ್ಟ್ ಬ್ಯಾಟ್ಸ್ಮನ್ ರಾಹುಲ್ ದ್ರಾವಿಡ್. ಶ್ರೀಕಾಂತ್ ಮಾಧವ್ ವೈದ್ಯ ಅಸ್ಯೂಮ್ ಚಾರ್ಜ್ ಆಸ್ ಅ ಚೇರ್ಮನ್ ಆಫ್ ವಿಚ್ PSU? ಶ್ರೀಕಾಂತ್ ಮಾಧವ್ ವೈದ್ಯ ಯಾವ PSUದು ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ IOC. ಸ್ನೇಹಿತರೆ ಎಷ್ಟೇ ಕ್ವಶನ್ಗೆ ಆನ್ಸರ್ಸ್ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇರೋದು ವಿಚ್ ಸ್ಟೇಟ್ ಹ್ಯಾಸ್ ಲಾಂಚ್ ದ ಪೋರ್ಟಲ್ ಸ್ಕಿಲ್ ಕನೆಕ್ಟ್? ಸ್ಕಿಲ್ ಕನೆಕ್ಟ್ ಪೋರ್ಟಲ್ ಅನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಕರ್ನಾಟಕ. ಸೆಕೆಂಡ್ ಕ್ವಶನ್ ಸ್ನೇಹಿತರೆ ಗುಡ್ನಿ ಜೊನಾಸನ್ ಹ್ಯಾಸ್ ಬಿನ್ ರೀಎಲೆಕ್ಟೆಡ್ ಆಸ್ ದ ಪ್ರೆಸಿಡೆಂಟ್ ಆಫ್ ವಿಚ್ ಕಂಟ್ರಿ? ಗುಡ್ನಿ ಜೊನಾಸನ್ ಯಾವ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಐಸ್ಲ್ಯಾಂಡ್. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ ಫಸ್ಟ್ ಕ್ವಶನ್ ಇರೋದು ದ ಇಂಡಿಯನ್ ಗೌರ್ಮೆಂಟ್ ಹ್ಯಾಸ್ ಬ್ಯಾನ್ಡ್ 59 ಚೈನೀಸ್ ಅಪ್ಲಿಕೇಶನ್ ಅಂಡರ್ ವಿಚ್ ಆಕ್ಟ್? ಯಾವ ಕಾಯ್ದೆ ಅಡಿ 59 ಚೈನೀಸ್ ಅಪ್ಲಿಕೇಶನ್ಗಳನ್ನು ಭಾರತ ಸರ್ಕಾರ ನಿಷೇಧಿಸಿದೆ? ಸೆಕೆಂಡ್ ಕ್ವಶನ್ ಸ್ನೇಹಿತರೆ ದ ನ್ಯಾಷನಲ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಡೇ ಈಸ್ ಸೆಲೆಬ್ರೇಟೆಡ್ ಎವ್ರಿ ಇಯರ್ ಆನ್ ಡ್ಯಾಶ್? ರಾಷ್ಟ್ರೀಯ ಚಾರ್ಟರ್ಡ್ ಅಕೌಂಟೆಂಟ್ಸ್ ದಿನವನ್ನು ಪ್ರತಿ ವರ್ಷ ಡ್ಯಾಶ್ ರಂದು ಆಚರಿಸಲಾಗುತ್ತದೆ. ಸ್ನೇಹಿತರೆ ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ. ಐ ಹೋಪ್ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.